ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಷ್ಟ್ರದ ಬೆನ್ನೆಲುಬು ನಮ್ಮ ಒಂದು ರೈತರನ್ನ ನೆನೆಸಿಕೊಳ್ಳುವಂತ ಒಂದು ದಿನ, ವಿಶ್ವ ರೈತರ ದಿನಾಚರಣೆ. ಪ್ರತಿಯೊಬ್ಬ ರೈತರಿಗೂ ಕೂಡ ವಿಶ್ವ ರೈತರ ದಿನಾಚರಣೆಯನ್ನು ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತು ಈ ಒಂದು ರೈತರ ದಿನಾಚರಣೆ ಒಂದು ಪ್ರಯುಕ್ತ ನನ್ನ ಒಂದು ಅನಿಸಿಕೆಗಳನ್ನ ತಮ್ಮ ಜೊತೆ ಹಂಚ್ಕೋಬೇಕು ಅಂತ. ಇವತ್ತು ಪ್ರಪಂಚದ ಕೆಲವೊಂದು ದೇಶಗಳಲ್ಲಿ ಫುಡ್ ಕ್ರೈಸಿಸ್ ಅಂತ ಕೂಡ ನೀವು ಆಲೋಚನೆ ಮಾಡಬಹುದು. ಸೌತ್ ಆಫ್ರಿಕನ್ ಕಂಟ್ರಿಗಳಲ್ಲಿ, ಕೆಲವೊಂದು ಕಂಟ್ರಿಗಳಲ್ಲಿ ಫುಡ್ ಕ್ರೈಸಿಸ್ ಆಗಿ ಮಕ್ಕಳಿಗೆ ಒಳ್ಳೆ ಪೋಷಣೆ ಇಲ್ಲದೆ ಏನೋ ಸಾಯ್ತಾ ಇರುವಂತ ಪರಿಸ್ಥಿತಿಗಳು ಕೂಡ ನಾವು ನೋಡಿರ್ಬೋದು. ಆದ್ರೆ ನಮ್ಮ ಒಂದು ದೇಶದ ಕಾಂಟೆಕ್ಸ್ಟ್ ಅಲ್ಲಿ ನಾವು ಮಾತಾಡ್ಬೇಕಂತಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಏನು ತಮ್ಮ ಒಂದು ವ್ಯವಸಾಯ ಉತ್ಪನ್ನವನ್ನ, ವ್ಯವಸಾಯದ ಒಂದು ಕೃಷಿ ಪದ್ಧತಿಯನ್ನ ಅವಲಂಬಿಸಿರುವಂತ ದೇಶ ನಮ್ಮ ದೇಶ. ಹಾಗಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ತಮ್ಮದೇ ಆದಂತ ನಿಟ್ಟಿನಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರ ಒಂದು ಕೃಷಿಯನ್ನ ಮಾಡುವಂತ ದೇಶ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ರೈತರಿಗೆ ಸಹಕಾರವನ್ನ ನಾವು ಕೊಡಬೇಕು. ರೈತರಿಗೆ ಸಲ್ಲಬೇಕಾಗಿರುವಂತ ಒಂದು ಸಪ್ಲೈ ಅಂತ, ಸರ್ಕಾರದ ಸಪ್ಲೈ ಅಂತ ಏನ್ ಕರಿತೀವಿ ನಾವು, ಏನು ಗೊಬ್ಬರ ಆಗಿರ್ಬೋದು ಅಥವಾ ಸಬ್ಸಿಡಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಕಾಲಕ್ಕೆ ಅದು ತಲುಪಿಸಿದಾಗ ರೈತರ ಒಂದು ಮುಖದಲ್ಲೇ ನಾವು ಖುಷಿಯನ್ನ ಕಾಣ್ಬೋದು. ಅದ್ರ ಜೊತೆಗೆ ಬೆಂಬಲ ಬೆಲೆ, ರೈತರಿಗೆ ಒಂದು ಬೆಂಬಲ ಬೆಲೆ ಕೂಡ ಬೇಕಾಗ್ತದೆ. ಮತ್ತೆ ಒಂದು ಸುಧಾರಿಸಿದ ಒಂದು ಮಾರುಕಟ್ಟೆ ಕೂಡ ಅವರಿಗೆ ಅವಶ್ಯಕತೆ ಇರುತ್ತೆ. ಆ ತರ ಒಂದು ಅವಕಾಶಗಳನ್ನ ಕಲ್ಪಿಸಿದಾಗ ಆ ರೈತರು ಬೆಳೆದಿರುವಂತ ಒಂದು ವ್ಯವಸಾಯ ಉತ್ಪನ್ನಗಳನ್ನ ಒಂದು ಉತ್ತಮ ರೀತಿಯಲ್ಲಿ ತಲುಪಿಸುವಂತ, ಒಂದು ಗಳಿಸುವಂತ ಒಂದು ವ್ಯವಸ್ಥೆಯನ್ನ ನಾವು ಕ್ರಿಯೇಟ್ ಮಾಡೋದಂತಾಗುತ್ತೆ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹಲವಾರು ರೈತರು ತಮ್ಮ ಒಂದು ಹೊಲ ಗದ್ದೆಗಳಲ್ಲಿ ನೇಣಾಕುವಂತ ಒಂದು ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ತಾ ಬಂದಿದೆ. ಕಾರಣ ಏನಪ್ಪಾ ಅಂತಂದ್ರೆ ಅವರಿಗೆ ಒಂದು ಯಾವ್ದಾದ್ರು ಒಂದು ಬೆಂಬಲ ಸಿಗದೆ ಇರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಪಾಲಿಸಿಗಳು ಇಲ್ಲದೆ ಇರುವಂತದ್ದು, ಅಥವಾ ಸರ್ಕಾರದಿಂದ ಸಿಗ್ಬೇಕಾಗಿರುವಂತ ಸವಲತ್ತುಗಳು ಕಾಲಕ್ಕೆ ಸಿಗದೆ ಇರುವಂತ ಪರಿಸ್ಥಿತಿಯಲ್ಲಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಒಂದು ಬೇರೆ ಏನೋ ಆಲೋಚನೆಗೆ ಹೋಗ್ತಾರೆ, ಡಿಪ್ರೆಸ್ ಆಗ್ತಾರೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ. ಸೊ ಈ ಒಂದು ಕಾರಣದಿಂದ ಆ ತರ ಒಂದು ವಿಷಯಗಳು ನಡೀತಾ ಇರ್ತವೆ. ಅದನ್ನೆಲ್ಲ ಕೂಡ ನಾವು ತಡೆಯುವಂತ ಒಂದು ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮತ್ತಿನ್ನೊಂದು ಏನಂತಂದ್ರೆ ಇವತ್ತು ರೈತರು ಅತಿ ಹೆಚ್ಚು ಏನು ಕೀಟನಾಶಕಗಳನ್ನ ಸಿಂಪಡಿಸಿ ಬೆಳೆಯುವಂತೆ ಆಗುವಂತ ಪರಿಸ್ಥಿತಿ ಆಗಿದೆ. ಅದನ್ನ ನಾವು ತಪ್ಪಿಸ್ಬೇಕು. ಪ್ರತಿಯೊಬ್ಬ ಮಗುವಿಗೂ ಕೂಡ, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರೋಗ್ಯಕರವಾದಂತ ಆಹಾರ ಸಿಗ್ಬೇಕು, ಉತ್ತಮವಾದಂತ ಆಹಾರ ಸಿಗ್ಬೇಕು, ಮತ್ತೆ ಪೋಷಕಾಂಶಗಳು ಇರುವಂತ ಆಹಾರ ಸಿಗ್ಬೇಕು. ಹಾಗಾದ್ರೆ ಅವರಿಗೆ ನೈಸರ್ಗಿಕ ಕೃಷಿ, ಆರ್ಗ್ಯಾನಿಕ್ ಕೃಷಿ ಮಳೆ ಆಧಾರಿತ ಕೃಷಿಗಳನ್ನ ಉತ್ತೇಜನ ಮಾಡುವಂತ ನಿಟ್ಟಿನಲ್ಲಿ ನಾವು ಸಹಕಾರವನ್ನ ಕೊಡಬೇಕಾಗುತ್ತೆ. ಇಲಾಖೆಗಳ ಮಟ್ಟದಲ್ಲಿ ಕೂಡ ಸಹಕಾರವನ್ನ ಸಿಗ್ಬೇಕಾಗುತ್ತೆ. ಸೊ ಈ ಒಂದು ಕೆಲಸವನ್ನ ನಾವು ಯಾವ ರೀತಿ ಮಾಡಬಹುದು ಅಂತಂದ್ರೆ, ಪ್ರತಿಯೊಬ್ಬ ನಾಗರಿಕನ, ರೈತನ ಒಂದು ಜವಾಬ್ದಾರಿ ಏನು, ನಿಮಗೆ ಸಿಗಬೇಕಾಗಿರುವಂತ ಸವಲತ್ತುಗಳನ್ನ ನೀವು ಹೋಗಿ ಸರ್ಕಾರಿ ಇಲಾಖೆಗಳಲ್ಲಿ ಪಡ್ಕೋಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ರೈತರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ, ನೀವು ಬೆಳೆಯುವಂತ ಒಂದು ಏನು ಕೃಷಿ ಉತ್ಪನ್ನಗಳು ಪ್ರತಿಯೊಂದು ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡುವಂತ ಒಂದು ವಿಷಯ, ಮತ್ತೆ ಮೇಲಕ್ಕೆತ್ತುವಂತ ವಿಷಯ, ಇಡೀ ಒಂದು ದೇಶದ ಒಂದು ಸದೃಢತೆ ರೈತನ ಮೇಲೆ ನಿಂತಿರುವಂತ ವಿಷಯ. ಹಾಗಾಗಿ ಎಲ್ಲ ರೈತರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಪಾಲ್ಗೊಂಡು, ಪ್ರತಿಯೊಬ್ಬ ಯುವಕರು ಕೂಡ ಇವತ್ತು ಕೃಷಿಯಲ್ಲಿ ಪಾಲ್ಗೊಳ್ಬೇಕು. ಏನೋ ಟೆಕ್ನಾಲಜಿ ಬೇಸ್ಡ್ ಕೃಷಿಯನ್ನ ಮಾಡಬೇಕಾಗುತ್ತೆ. ಹೊಸ ಒಂದು ಇನ್ವೆನ್ಷನ್ಸ್ ಅಂತ ನಾವು ಕರಿತೀವಿ, ಅಥವಾ ಕ್ರಿಯೇಟಿವಿಟಿ ಅಂತ ನಾವು ಕೃಷಿಯಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡು ಕಡಿಮೆ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಉತ್ತಮವಾದಂತ ಒಂದು ಬೆಳೆಗಳನ್ನ ಬೆಳೆಯುವಂತ ಒಂದು ಪದ್ಧತಿ ಕ್ರಿಯೇಟ್ ಆಗಬೇಕು. ಅದಕ್ಕೆ ಏನಾಗಬೇಕಂತಂದ್ರೆ ಯೂತ್ ಕೃಷಿಯನ್ನು ಒಂದು ಭಾಗವಾಗಿ ತಗೋಬೇಕು. ಕೃಷಿ ಅಂತಂದ್ರೆ ಅದೊಂದು ಸಪರೇಟ್ ಸಬ್ಜೆಕ್ಟು. ನಾವು ಬರೀ ಓದೋದು ಸೈನ್ಸು, ಮ್ಯಾಥಮೆಟಿಕ್ಸು, MBBS, ಇಂಜಿನಿಯರಿಂಗು, ಇದು ನಮ್ದು ಓದಂದ್ರೆ ಇದು. ಕೃಷಿ ಅಂದ್ರೆ ಅದು ನೆಗ್ಲೆಕ್ಟೆಡ್ ಡಿಪಾರ್ಟ್ಮೆಂಟ್ ಆಗಬಾರ್ದು, ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಆಗಬಾರ್ದು. ಆದ್ರಿಂದ ಕೃಷಿ ಪ್ರತಿಯೊಬ್ಬರು ಕೂಡ ಮಹತ್ವವನ್ನ ಕೊಡಬೇಕಾಗುತ್ತೆ. ಕೊಟ್ಟಾಗ ದೇಶದ ಒಂದು ಪರಿಸ್ಥಿತಿ ಕೂಡ, ದೇಶದ ಆರ್ಥಿಕ ಪರಿಸ್ಥಿತಿ
ನಿಲ್ಲುತ್ತೆ ಅಂತ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಪ್ರತಿಯೊಬ್ಬ ಸಮಸ್ತ ನಾಗರಿಕನು ಕೂಡ ನಾವು ನೈಸರ್ಗಿಕ ಕೃಷಿ ಆಗಿರ್ಬೋದು, ಒಂದು ಮಳೆ ಆಧಾರಿತ ಕೃಷಿ ಆಗಿರ್ಬೋದು, ಮತ್ತೆ ಕೆಮಿಕಲ್ ಫ್ರೀ ಕೃಷಿಯನ್ನ ಉತ್ತೇಜನ ಮಾಡೋ ರೀತಿಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಮಗದೊಮ್ಮೆ ನಾನು ಎಲ್ಲ ರೈತರಿಗೂ ಕೂಡ ವಿಶ್ವ ರೈತರ ದಿನಾಚರಣೆ ಪ್ರಯುಕ್ತ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ, ಆದರೂ ಸರಿಯಾದ ಕೈಗಾರಿಕಾ ಉದ್ಯಮಕ್ಕೆ ಸಿಕ್ಕಿರುವಂತಹ ಸವಲತ್ತು ಕೃಷಿಗೆ ಉತ್ತೇಜನ ನೀಡ್ತಾ ಇಲ್ಲ ಅನ್ನೋ ಮಾತಿದೆ. ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರ ಹಿಡಿಬೇಕಾದ್ರೆ ನಾವು ರೈತ ಪರ, ಕಾರ್ಮಿಕ ಪರ, ಕೂಲಿ ಪರ ಅಂತ ಹೇಳುವಂತ ಸರ್ಕಾರಗಳು ಅಧಿಕಾರ ಪಡ್ಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ರೈತರನ್ನ ಉಳಿಸುವಂತ ಕೆಲಸ, ಬೆಳೆಸುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪಗಳಿದೆ. ಅದ್ರ ಬಗ್ಗೆ ತಾವೇನು? ಈಗ ಕೃಷಿ ಯಾವ ರೀತಿ ನಮ್ಮ ದೇಶದಲ್ಲಾಗಿದೆ, ಒಂದು ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಈಗ ಆಡಳಿತಾರೂಢ ಪಕ್ಷಗಳು ಅಥವಾ ಸರ್ಕಾರದಲ್ಲಿರುವಂಥ ವ್ಯಕ್ತಿಗಳು, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಕೃಷಿಗೆ ಉತ್ತೇಜನ ಕೊಡ್ತೀವಿ ಅಂತ ಹೇಳಿ ಏನು ನಾವು ಮುಂದೆ ಬರ್ತಾರೋ ಅದು ಬರೀ ಮಾತಾಗಿರಬಾರ್ದು, ಕಾರ್ಯ ಪ್ರವೃತ್ತಿಗೆ ಅದು ಬರಬೇಕು, ಕಾರ್ಯರೂಪಕ್ಕೆ ಬರಬೇಕು. ಮತ್ತೆ ಅವರು ಕೂಡ ರೈತರ ಮಕ್ಕಳೇ ಆಗಿರೋದ್ರಿಂದ ರೈತ ಕುಟುಂಬಗಳಿಂದ ಬಂದಿರೋ ಹಲವಾರು ಮುಖಂಡರುಗಳು ಅಥವಾ ವ್ಯಕ್ತಿಗಳು ಅಥವಾ ಅಧಿಕಾರಿಗಳು ಎಲ್ಲ ಮೂಲತಃ ರೈತರ ಒಂದು ಕುಟುಂಬದಿಂದ ಬಂದಿರೋರೇ ಆಗಿರ್ತಾರೆ. ಹಾಗಾಗಿ ಅವರ ಒಂದು ಅದನ್ನ ಕೃಷಿ ಪದ್ಧತಿಯನ್ನ ರಕ್ಷಿಸಬೇಕು, ಸಂರಕ್ಷಿಸಬೇಕು. ಅದು ಬೇಕಾಗಿರುವಂತ ಪ್ರತಿಯೊಂದು ವ್ಯವಸ್ಥೆಯನ್ನ, ಕಾನೂನುಗಳನ್ನ, ಪಾಲಿಸಿಗಳನ್ನ, ಸವಲತ್ತುಗಳನ್ನ ಕೊಡುವಂತವ್ರು ಆಗಿರೋದ್ರಿಂದ ಅವರೆಲ್ಲ ಕೂಡ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ನಾನು. ಒಂದು ಕಾರ್ಖಾನೆ ಪ್ರಾರಂಭಿಸಬೇಕಂದ್ರೆ ಜಾಗನೇ ಸರ್ಕಾರ ತೋರಿಸುತ್ತೆ, ಬೇಕಂದ್ರೆ ಎಲ್ಲಾ ದಾರಿಗಳನ್ನ ಮಾಡ್ಕೊಡುತ್ತೆ. ಆದ್ರೆ ಕೃಷಿಯನ್ನೇ ಪ್ರಧಾನವಾಗಿರುವಂತ ಈ ದೇಶದಲ್ಲಿ ರೈತರನ್ನ ಉಳಿಸಬೇಕು, ಅವ್ರು ಪಡೆಯುವಂತ ಒಂದು ಕಷ್ಟಕ್ಕೆ ಪ್ರತಿಫಲ ಸಂಪೂರ್ಣ ಕೊಡ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾನೆ ಇಲ್ಲ. ಬೆಳೆದಂತ ಬೆಳೆಗೆ ಒಳ್ಳೆ ಟೈಮಲ್ಲಿ ಮಾರ್ಕೆಟ್ ಸಿಗಲ್ಲ, ಇಲ್ಲ ಬೆಲೆ ಸಿಗಲ್ಲ, ಇಲ್ಲ ಪ್ರಕೃತಿಯಲ್ಲಿ ಆಗುವಂತ ವಿಕೋಪಗಳಿಂದ ನಷ್ಟ ಹೊಂತಾರೆ. ಇದು ನಿರಂತರವಾಗಿ ಸಾಗ್ತಿದೆ. ರೈತರು ಈ ದೇಶದ ಜೀವಾಳ ಅನ್ನೋ ಪುಸ್ತಕದಲ್ಲಿ ಇದೆ ಹೊರತು ನಿಜವಾದ ಅರ್ಥ ಯಾವಾಗ ಸಿಗ್ಬೋದು, ಏನ್ ಮಾಡ್ಬೇಕು? ಈಗ ಸರ್ಕಾರಗಳು ಕೂಡ ಏನಂತಂದ್ರೆ, ಈಗ ಎಲ್ಲೆಲ್ಲ ರೈತರ ಒಂದು ಜಮೀನಿದೆ ಆ ಜಮೀನನ್ನ ಯಾವುದೋ ಕೆಲವೊಂದು ಲಾಭದ ಒಂದು ಪ್ರಯುಕ್ತ ಕೆಲವೊಂದು ಉದ್ದಿಮೆದಾರರಿಗೆ ಆ ರೈತರ ಜಮೀನನ್ನ ಕಿತ್ತು ಅವರಿಗೆ ಕೊಡುವಂತ ಒಂದು ಏನಿದೆ ಅದನ್ನ ಸರ್ಕಾರ ನಿಲ್ಲಿಸಿದಾಗ ನಿಜವಾಗ್ಲೂ ರೈತರ ಜಮೀನು ರೈತರಿಗೆ ಉಳಿಯುತ್ತೆ. ರೈತ ಏನಂತಂದ್ರೆ ಬರೀ ಕೃಷಿಯನ್ನು ನಂಬಿರ್ತಾನೆ, ಆದ್ರೆ ಬೇರೆ ರಂಗ ಆ ರೀತಿ ಇರೋದಿಲ್ಲ. ಅವರು ಹಲವಾರು ಸೋರ್ಸಸ್ ಆಫ್ ಇನ್ಕಮ್ ಬೇರೆ ತರ ಇರುತ್ತೆ. ಆದ್ರೆ ರೈತ ಬರೀ ಕೃಷಿಯನ್ನು ಮಾತ್ರ ನಂಬಿರ್ತಾನೆ. ಅವನ ಹತ್ರ ಇರೋ ಜಮೀನನ್ನ ಬೇರೆ ಯಾರಿಗೋ ಕಿತ್ತು ಕೊಟ್ಟಾಗ ಅವನು ಬೀದಿ ಪಾಲಾಗ್ತಾನೆ. ಸೊ ಹಾಗಾಗಿ ಕೃಷಿ ಒಂದು ಭೂಮಿ ಕುಗ್ಗುತ್ತಾ ಬರುತ್ತೆ. ಸೊ ಇವಾಗ ನಮ್ಮ ದೇಶದಲ್ಲಿ ಅದೇ ರೀತಿ ಆಗ್ತಾ ಇದೆ, ಕೃಷಿ ಭೂಮಿ ಕುಗ್ಗುತ್ತಾ ಇದೆ. ಆ ಕುಗ್ಗೋದನ್ನ ನಾವು ತಡೆ ಹಿಡಿಬೇಕು. ಈಗ ಬೇರೆ ಆಪ್ಷನ್ ಕೊಡ್ಬೇಕು. ಆಗ ಮಾಡಿದಾಗ ಆ ಕೃಷಿ ಭೂಮಿನ ಉಳಿಸ್ಕೊಳ್ಳೋರು ಆಗ್ತೀರಿ, ಮತ್ತೆ ಕೃಷಿ ಭೂಮಿ ಉಳಿಯುತ್ತೆ ಅಂತ ನಾನು ಈ ಪ್ರಪಂಚಕ್ಕೆ ಅನ್ನ ನೀಡುವಂತ ರೈತ ತನ್ನ ಕೆಲಸವನ್ನು ಸ್ಥಗಿತಗೊಳಿಸಿದರೆ ಈ ಪ್ರಪಂಚದ ಪರಿಸ್ಥಿತಿ ಏನಾಗಬಹುದು? ಈಗ ರೈತರಿಗೆ ಏನಾಗಿದೆ ಅಂತಂದ್ರೆ ಕಮರ್ಷಿಯಲ್ ಮೈಂಡ್ ಸೆಟ್ ಅನ್ನ ನಾವೇ ಕ್ರಿಯೇಟ್ ಮಾಡಿದ್ವಿ, ನೀವು ಜವಾಬ್ದಾರರು. ಸೊ ಹಾಗಾಗಿ ಅದು ಏನು ಅವ್ರ ಕಮರ್ಷಿಯಲ್ ಮೈಂಡ್ ಸೆಟ್ ಆದಾಗ ಕಮರ್ಷಿಯಲ್ ಕ್ರಾಪ್ಸ್ ಮಾಡಕ್ ಹೋಗ್ತಾರೆ. ಕಮರ್ಷಿಯಲ್ ಕ್ರಾಪ್ಸ್ ಮಾಡಿದಾಗ ಅದ್ರಲ್ಲಿ ಲಾಭಾಂಶ ಸಿಕ್ಕಿಲ್ಲ ಅಂತಂದ್ರೆ ಆ ಕೃಷಿಯನ್ನೇ ಬಿಡಕ್ ಹೋಗ್ತಾರೆ. ಸಸ್ಟೈನೇಬಲ್ ಅಗ್ರಿಕಲ್ಚರ್ ಬೇಕು, ಸುಸ್ಥಿರವಾದಂತ ಒಂದು ಅಗ್ರಿಕಲ್ಚರ್ ನಮ್ಮ ದೇಶದಲ್ಲಿ ಬೆಳ್ಕೊಂಡಾಗ ಅದು ಲಾಂಗ್ ಟರ್ಮ್ ಇರುತ್ತೆ, ಪ್ರತಿಯೊಬ್ರು ಇನ್ವಾಲ್ವ್ಮೆಂಟ್ ಇರುತ್ತೆ, ಅದು ವಿನ್ ವಿನ್ ಸಿಚುವೇಶನ್ ಅಂತ ನಾವು ಕರಿತೀವಿ. ಮತ್ತೆ ದೇಶಕ್ಕೂ ಕೂಡ ಅಂತ ಒಂದು ಸಸ್ಟೈನೇಬಲ್ ಅಗ್ರಿಕಲ್ಚರಲ್ ಅವಶ್ಯಕತೆ ಇದೆ. ಆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅನ್ನ ಸರ್ಕಾರದ ಮಟ್ಟದಲ್ಲಿ, ನಾಗರಿಕರ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅನ್ನ ನಾವೆಲ್ಲ ಕೂಡ ಬೆಂಬಲಿಸಬೇಕಾಗುತ್ತೆ. ರಾಜ್ಯದಲ್ಲಿ ಪ್ರಗತಿ ಚಾಟಿಕೊಂಡಷ್ಟು ಅನೇಕ ರೀತಿಯ ಶೈಕ್ಷಣಿಕ, ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಮನೆಮಾತಾಗಿದೆ. ಇದೇ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ರಸಗೊಬ್ಬರಗಳನ್ನ ಮಿತವಾಗಿ ಬಳಸೋದಕ್ಕೆ ಅನುಕೂಲ ಮಾಡುವಂತಾಗಿದೆ, ಅಥವಾ ಬಿತ್ತನೆ ಬೀಜಗಳನ್ನ ಉಚಿತವಾಗಿ ಕೊಡುವಂಥದ್ದು, ಇಂಥ ಒಂದು ಪ್ರಯತ್ನ ಮಾಡಿದಾಗ ಎಲ್ಲೋ ಒಂದ್ ಕಡೆ ಹಳ್ಳಿ ಸೇವೆ ಕೂಡ ಈ ದೇಶದ ಉತ್ಪತ್ತಿ ಮಾಡುವಂತ ರೈತರು ಉಳಿಸುವಂತ ಕೆಲಸ ಆಗುತ್ತೆ. ಅದಕ್ಕೆ ತಮ್ಮ ಕಡೆಯಿಂದ ಏನಾದರೂ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದಾ? ಖಂಡಿತ. ಈಗ ತಾವೆಲ್ಲ ಕೂಡ ಗಮನಿಸಿರ್ಬೋದು, ನಾವೊಂದು 4 ವರ್ಷದಿಂದ ಪ್ರಗತಿಪರ ರೈತರಿಗೆ ನಾವು ನೈಸರ್ಗಿಕವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಬಿತ್ತನೆ ಬೀಜನ್ನ ಒಂದು 4 ವರ್ಷದಿಂದ ಕೊಡ್ತಾ ಇದೀವಿ. ಇವಾಗ ಮಲ್ನಾಯಕನಹಳ್ಳಿ ಪಂಚಾಯತಿಯಲ್ಲಿ ಕೊಟ್ಟಿದೀವಿ, ಆಮೇಲೆ ಬೈರ್ಕೂರು ಪಂಚಾಯತಿಯಲ್ಲಿ ಕೊಟ್ಟಿದ್ವಿ. ರೈತರಿಗೆ ಕೊಟ್ಟು ಅದನ್ನ ಬೆಳೆಸೋದಕ್ಕೆ ಬಿಟ್ಟು ಮತ್ತೆ ಅದನ್ನ ವಾಪಸ್ ತಗೊಂಡು ಮತ್ತೆ ಇನ್ನೊಂದು ವರ್ಷ ಬೇರೆಯವ್ರಿಗೆ ಕೊಡೋ ಆಗಿದೀವಿ. ಅದೊಂದು ಮಾಡ್ತಾ ಇದೀವಿ. ಯಾಕಂತಂದ್ರೆ ಈ ನೆಲದ ಬೀಜಗಳನ್ನ ಉಳಿಸುವಂತ ಒಂದು ಕೆಲಸ ಆಗ್ಬೇಕು. ಹಾಗಾಗಿ ಮತ್ತೆ ಏನಂತಂದ್ರೆ ವಾತಾವರಣದಲ್ಲಿರುವಂತ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅದನ್ನ ನಾವೇನ್ ಮಾಡ್ತಾ ಇದೀವಿ, ಬಯೋಚಾರ್ ಅಂತ ಒಂದು
ಹೊಸದನ್ನ ಕ್ರಿಯೇಟ್ ಮಾಡಿ ಅದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಇವಾಗ ಕೃಷಿ ವೇಸ್ಟ್ ಅನ್ನ ಬೆಂಕಿ ಇಟ್ಟು ಸುಡ್ತಾರೆ. ಅದನ್ನ ಸುಡಬಾರ್ದು, ಬಯೋಚಾರ್ ಮಾಡಿ ಮತ್ತೆ ಅದನ್ನ ನೆಲಕ್ಕೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಕೂಡ ನಾವು ಭಾಗಿಯಾಗಿದ್ದೀವಿ. ಸರ್, ಕೊನೆಯದಾಗಿ ಈ ದೇಶದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು ಕೃಷಿ ಪ್ರಧಾನ ರಾಷ್ಟ್ರ ಭಾರತ ದೇಶದಲ್ಲಿ ರೈತರನ್ನ ಉಳಿಸಬೇಕು, ಬೆಳೆಸಬೇಕು, ನಾವು ಕೂಡ ಸಮೃದ್ಧವಾಗಿರ್ಬೇಕು, ದೇಶಾದ್ಯಂತ ಇರಬೇಕು ಅಂತಂದ್ರೆ ಒಂದು ಸಮಾಜಕ್ಕೆ ಏನ್ ಮಾಹಿತಿ ನೀಡಕ್ಕೆ ಹೇಳ್ತಾರೆ, ಸಲಹೆ ನೀಡಕ್ಕೆ ಹೇಳ್ತಾರೆ? ಈಗ ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ದು ಏನು ಕೂಗಿದೆ ಅದನ್ನ ಬಲವಾಗಿ ನಾವು ಬೆಂಬಲಿಸ್ಬೇಕಷ್ಟೇ. ಆ ಒಂದು ಸಣ್ಣ ಕೂಗಾದ್ರೂ ಕೂಡ ಅದರ ಸುತ್ತ ಒಂದು ದೊಡ್ಡದಾದಂತ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಆ ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಅದನ್ನ ಬೆಂಬಲಿಸಿ ಅದನ್ನ ಉಳಿಸಿದ್ರೆ ಪ್ರತಿಯೊಂದು ಕೃಷಿ ಕ್ಷೇತ್ರ ಗಟ್ಟಿಯಾಗಿ ನಮ್ಮ ದೇಶದಲ್ಲಿ ನಿಲ್ಲುತ್ತೆ ಅಂತ ನಾನು ಹೇಳಬಲ್ಲೆ.